ಹರೇ ಕೃಷ್ಣ. ಭಗವದ್ಗೀತೆ. ಪ್ರಶ್ನೋತ್ತರಗಳು. ಪ್ರಶ್ನೆ 1. ರಣರಂಗದಲ್ಲಿ ಅರ್ಜುನ ಏಕೆ ಗೊಂದಲಕ್ಕೊಳಗಾದನು? ಉತ್ತರ. ಅರ್ಜುನನು ಯುದ್ಧಭೂಮಿಯಲ್ಲಿ ಗೊಂದಲಕ್ಕೆ ಒಳಗಾದನು ಏಕೆಂದರೆ ಅವನು ತನ್ನ ಕುಟುಂಬ ಸದಸ್ಯರು ಮತ್ತು ಹಿರಿಯರ ಮೇಲಿನ ಪ್ರೀತಿಯಲ್ಲಿ ಮುಳುಗಿದನು. ಹೋರಾಡುವ ತನ್ನ ಕರ್ತವ್ಯವು ತನಗಾಗಿ ಕಾಯುತ್ತಿದೆ ಎಂದು ಅವನು ಅರ್ಥ ಮಾಡಿಕೊಂಡರೂ ಹೃದಯದ ದೌರ್ಬಲ್ಯದಿಂದಾಗಿ ಅವನು ತನ್ನ ಕರ್ತವ್ಯಗಳನ್ನು ನಿರ್ವಹಿಸಲು ಸಾಧ್ಯವಾಗಲಿಲ್ಲ. ಕ್ಷತ್ರಿಯನ ಎಲ್ಲ ಉತ್ತಮ ಗುಣಗಳಿಂದ ಕೂಡಿದ ಅರ್ಜುನನಿಗೆ ಈ ಘಟನೆಗಳು ಭಗವಂತನ ಪರಮ ಇಚ್ಛೆಯಿಂದ ಮತ್ತು ಅವನ ಮೃದು ಹೃದಯದ ಕಾರಣದಿಂದ ಸಂಭವಿಸಿದವು. ಪ್ರಶ್ನೆ 2. ರಣರಂಗದಲ್ಲಿರುವಾಗ ಅರ್ಜುನನು ಕೃಷ್ಣನಿಗೆ ಈ ಪ್ರಶ್ನೆಯನ್ನು ಏಕೆ ಕೇಳಿದನು? ಯುದ್ಧ ಏಕೆ ಬೇಕು? ಮತ್ತು ಯುದ್ಧ ಪ್ರಾರಂಭವಾಗುವ ಮೊದಲು ಏಕೆ ಕೇಳಲಿಲ್ಲ? ಉತ್ತರ. ಪ್ರಸ್ತುತ ಸನ್ನಿವೇಶಗಳಲ್ಲಿ ಅರ್ಜುನನು ತನ್ನ ಕರ್ತವ್ಯದ ಬಗ್ಗೆ ಗಮನ ಹರಿಸಿದ್ದಾನೆಂದು ತೋರುತ್ತದೆ. ಯುದ್ಧ ಭೂಮಿಯಲ್ಲಿ ತನ್ನ ಕುಟುಂಬದವರು, ಹಿರಿಯರು, ಗುರುಗಳು ಯಾರೊಂದಿಗೆ ಕಾದಾಡಬೇಕಿತ್ತೋ ಅವರೆಲ್ಲರನ್ನೂ ಕಣ್ಣಾರೆ ಕಂಡ ಮೇಲೆ ವಾತ್ಸಲ್ಯದಿಂದ ಆವರಿಸಿ ಮಾನಸಿಕವಾಗಿ ಗೊಂದಲಕ್ಕೊಳಗಾದನು. ಇದೆಲ್ಲವೂ ವಿಶೇಷವಾಗಿ ಭಗವಂತನ ಬಯಕೆಯಿಂದ ಸಂಭವಿಸಿತು. ಪ್ರಶ್ನೆ 3. ಕೃಷ್ಣನು ಭಗವದ್ಗೀತೆಯನ್ನು ಹೇಳಲು ಕುರುಕ್ಷೇತ್ರವನ್ನು ಏಕೆ ಆರಿಸಿಕೊಂಡನು? ಉತ್ತರ. ಕುರುಕ್ಷೇತ್ರವನ್ನು ಧರ್ಮಕ್ಷೇತ್ರ, ಧರ್ಮದ ಕ್ಷೇತ್ರ ಅಥವಾ ಸದಾಚಾರದ ಕ್ಷೇತ್ರ ಎಂದು ಕರೆಯುತ್ತಾರೆ. ವೈದಿಕ ಯುಗದ ಅನಾದಿ ಕಾಲದಿಂದಲೂ ಕುರುಕ್ಷೇತ್ರವು ಪವಿತ್ರ ಯಾತ್ರಾ ಸ್ಥಳವಾಗಿದೆ. ಆದ್ದರಿಂದ ಶ್ರೀಕೃಷ್ಣನು ಗೀತೆಯನ್ನು ಬೋಧಿಸಲು ಈ ಸ್ಥಳವನ್ನು ಆರಿಸಿಕೊಂಡನು. ಪ್ರಶ್ನೆ 4. ಭಗವಂತನ ಪ್ರಕಾರ ನಿಜವಾದ ವಿದ್ವಾಂಸ ಯಾರು? ಉತ್ತರ. ಭಗವಂತನ ಪ್ರಕಾರ ನಿಜವಾದ ವಿದ್ವಾಂಸನು ದೇಹವು ನಾಶವಾಗುವುದು ಅದು ಆತ್ಮದಷ್ಟು ಮುಖ್ಯವಲ್ಲ ಎಂದು ತಿಳಿದಿರುವವನು. ಅಂತಹ ವಿದ್ವಾಂಸನು ದೇಹದ ಯಾವುದೇ ಹಂತದ ವಿಷಯವಾಗಿಯೂ ದುಃಖಿಸುವುದಿಲ್ಲ. ಪ್ರಶ್ನೆ 5. ಭಗವಾನ್ ಕೃಷ್ಣನ ಪ್ರಕಾರ ಅರ್ಜುನನು ದುಃಖಕ್ಕೆ ಯೋಗ್ಯವಲ್ಲದಕ್ಕಾಗಿ ಶೋಕಿಸುತ್ತಿದ್ದಾನೆ. ಅದು ಏನು? ಉತ್ತರ. ಶ್ರೀಕೃಷ್ಣನ ಪ್ರಕಾರ ಎಲ್ಲ ಸಂದರ್ಭಗಳಲ್ಲಿ ನಾಶವಾಗುವ ಮತ್ತು ಅಶಾಶ್ವತವಾಗಿರುವ ಭೌತಿಕ ದೇಹದ ಸ್ಥಿತಿಯು ದುಃಖಕ್ಕೆ ಅರ್ಹವಲ್ಲ. ಕ್ಷತ್ರಿಯನಾಗಿ ಧಾರ್ಮಿಕ ಕ್ರಮವನ್ನು ಸ್ಥಾಪಿಸುವುದು ಅವನ ಕರ್ತವ್ಯ ಎಂದು ಭಗವಂತ ಅರ್ಜುನನಿಗೆ ಹೋರಾಡಲು ಸೂಚಿಸಿದನು. ಭೌತಿಕ ದೇಹವು ತಾತ್ಕಾಲಿಕವಾಗಿರುವುದರಿಂದ ಅವನು ತನ್ನ ಕುಟುಂಬ ಸದಸ್ಯರ ಸನ್ನಿಹಿತ ಮರಣಕ್ಕಾಗಿ ದುಃಖಿಸಬಾರದು. ಪ್ರಶ್ನೆ 6. ಭಗವಂತನ ಪ್ರಕಾರ ಯಾವುದು ಶಾಶ್ವತ? ಉತ್ತರ. ಆತ್ಮ. ಆತ್ಮಕ್ಕೆ ಯಾವುದೇ ಸಮಯದಲ್ಲಿ ಹುಟ್ಟು ಅಥವಾ ಸಾವು ಇರುವುದಿಲ್ಲ. ಅದು ಜನ್ಮರಹಿತವಾದದ್ದು, ನಿತ್ಯವಾದದ್ದು, ಶಾಶ್ವತವಾದದ್ದು, ಪುರಾತನವಾದದ್ದು. ದೇಹವನ್ನು ಕೊಂದಾಗ ಅದು ನಾಶವಾಗುವುದಿಲ್ಲ. ಪ್ರಶ್ನೆ 7. ಸಾವಿನ ಸಮಯದಲ್ಲಿ ಆತ್ಮಕ್ಕೆ ಏನಾಗುತ್ತದೆ? ಉತ್ತರ. ಆತ್ಮವು ಮರಣದ ಸಮಯದಲ್ಲಿ ಮತ್ತೊಂದು ದೇಹಕ್ಕೆ ವರ್ಗಾವಣೆಯಾಗುತ್ತದೆ. ಒಬ್ಬರು ಹಳೆಯ ಬಟ್ಟೆಗಳನ್ನು ತ್ಯಜಿಸಿ ಹೊಸದನ್ನು ಧರಿಸುವ ಹಾಗೆ. ಪ್ರಶ್ನೆ 8. ಪ್ರತಿಯೊಬ್ಬರು ಆತ್ಮವನ್ನು ಹೇಗೆ ಅರ್ಥ ಮಾಡಿಕೊಳ್ಳುತ್ತಾರೆ? ಉತ್ತರ. ಕೆಲವರು ಆತ್ಮವನ್ನು ಆಶ್ಚರ್ಯದಿಂದ ಕಾಣುತ್ತಾರೆ, ಕೆಲವರು ಆತ್ಮವನ್ನು ಆಶ್ಚರ್ಯಕರ ಎಂದು ವರ್ಣಿಸುತ್ತಾರೆ, ಇನ್ನು ಕೆಲವರು ಆತ್ಮದ ವಿಷಯ ಕೇಳಿದರೂ ಒಂದಿಷ್ಟು ಅರ್ಥ ಮಾಡಿಕೊಳ್ಳಲಾರರು. ಪ್ರಶ್ನೆ 9. ಆತ್ಮದ ಗುಣಮಟ್ಟ ಏನು? ಉತ್ತರ. ಆತ್ಮವನ್ನು ಯಾವುದೇ ಆಯುಧದಿಂದ ತುಂಡು ಮಾಡಲಾಗುವುದಿಲ್ಲ, ಬೆಂಕಿಯಿಂದ ಸುಡಲಾಗುವುದಿಲ್ಲ, ನೀರಿನಿಂದ ತೇವಗೊಳಿಸಲಾಗುವುದಿಲ್ಲ ಅಥವಾ ಗಾಳಿಯಿಂದ ಒಣಗಿಸಲಾಗುವುದಿಲ್ಲ. ಜೀವಾತ್ಮನನ್ನು ಮುರಿಯಲಾಗದು. ಈತನು ನಿತ್ಯನು, ಎಲ್ಲೆಡೆ ಇರುವವನು, ಬದಲಾವಣೆ ಇಲ್ಲದವನು, ಅಚಲನಾದವನು ಮತ್ತು ಸನಾತನವಾಗಿಯೂ ಒಂದೇ ಆಗಿರುತ್ತಾನೆ. ಪ್ರಶ್ನೆ 10. ಕೃಷ್ಣನ ಪ್ರಕಾರ ಅರ್ಜುನ ಏಕೆ ದುಃಖಿಸಬಾರದು? ಉತ್ತರ. ಕೃಷ್ಣ ಹೇಳುತ್ತಾನೆ, ಹುಟ್ಟಿದವನು ಸಾಯುವುದು ಖಚಿತ ಮತ್ತು ಮರಣದ ನಂತರ ಮತ್ತೆ ಹುಟ್ಟುವುದು ಖಚಿತ.
ಆದ್ದರಿಂದ ಅನಿವಾರ್ಯವಾದ ತನ್ನ ಕರ್ತವ್ಯದ ಪಾಲನೆಯಲ್ಲಿ ಅವನು ದುಃಖಿಸಬಾರದು. ಪ್ರಶ್ನೆ 11. ಆತ್ಮವನ್ನು ಅರ್ಥ ಮಾಡಿಕೊಳ್ಳಲು ಉತ್ತಮ ಮಾರ್ಗ ಯಾವುದು? ಉತ್ತರ. ಆತ್ಮವನ್ನು ಅರ್ಥ ಮಾಡಿಕೊಳ್ಳಲು ಉತ್ತಮ ಮಾರ್ಗವೆಂದರೆ ಶ್ರೇಷ್ಠ ಅಧಿಕಾರಿಯಾದ ಭಗವಾನ್ ಶ್ರೀಕೃಷ್ಣ ಹೇಳಿದ ಭಗವದ್ಗೀತೆಯ ಹೇಳಿಕೆಗಳನ್ನು ಅರ್ಥ ಮಾಡಿಕೊಳ್ಳುವುದು. ಅಂತಹ ತಿಳುವಳಿಕೆಯನ್ನು ನಿಷ್ಠಾವಂತ ಆಧ್ಯಾತ್ಮಿಕ ಗುರುಗಳನ್ನು ಸಂಪರ್ಕಿಸುವ ಮೂಲಕ ಮತ್ತು ಅವರಿಂದ ಸಂಪೂರ್ಣ ಸತ್ಯವನ್ನು ವಿಚಾರಿಸುವ ಮೂಲಕ ಸಾಧಿಸಲಾಗುತ್ತದೆ. ಪ್ರಶ್ನೆ 12. ಸಂತೋಷ ಮತ್ತು ದುಃಖದ ಶಾಶ್ವತವಲ್ಲದ ನೋಟವನ್ನು ಭಗವಾನ್ ಕೃಷ್ಣ ಯಾವುದರೊಂದಿಗೆ ಹೋಲಿಸುತ್ತಾನೆ? ಉತ್ತರ. ಕೃಷ್ಣನು ಹೇಳುವಂತೆ ಸುಖ ದುಃಖಗಳು ಸ್ವಲ್ಪ ಕಾಲ ಕಾಣಿಸಿಕೊಳ್ಳುವವು, ಕ್ರಮೇಣ ಮಾಯವಾಗುವವು. ಚಳಿಗಾಲ ಮತ್ತು ಬೇಸಿಗೆಗಳು ಕಾಣಿಸಿಕೊಂಡು ಮಾಯವಾಗುವಂತೆ. ಆದ್ದರಿಂದ ನಾವು ಅವುಗಳಿಂದ ಕ್ಷೋಭೆಗೊಳಗಾಗದೆ ಸಹಿಸುವುದನ್ನು ಕಲಿಯಬೇಕು. ಪ್ರಶ್ನೆ 13. ಭಗವಂತನ ಪ್ರಕಾರ ಯಾವುದು ಶಾಶ್ವತ? ಉತ್ತರ. ಭಗವಂತನ ಪ್ರಕಾರ ಆತ್ಮವು ಶಾಶ್ವತವಾಗಿದೆ, ಭೌತಿಕ ದೇಹವಲ್ಲ. ಪ್ರಶ್ನೆ 14. ಕೃಷ್ಣನ ಪ್ರತ್ಯೇಕತೆ ಏಕೆ ಐಹಿಕವಲ್ಲ? ಉತ್ತರ. ಪರಮಾತ್ಮನ ಪರಮಪುರುಷ ಶ್ರೀಕೃಷ್ಣ ಮತ್ತು ಆತ್ಮ ಇಬ್ಬರೂ ಭೌತಿಕವಲ್ಲದ ಆಧ್ಯಾತ್ಮಿಕ ಘಟಕಗಳು. ಭೌತಿಕ ಪ್ರಕೃತಿಯ ಸಂಪರ್ಕದಿಂದಾಗಿ ನಾವು ನಮ್ಮ ನಿಜವಾದ ಸ್ಥಾನವನ್ನು ಮರೆತಿದ್ದೇವೆ. ಅಂತಹ ಮಾಲಿನ್ಯವು ಭಗವಂತನಿಗೆ ಎಂದಿಗೂ ಸಾಧ್ಯವಿಲ್ಲ. ಪ್ರಶ್ನೆ 15. ಕೃಷ್ಣನ ಪ್ರಕಾರ ಅರ್ಜುನನು ಯುದ್ಧ ಮಾಡದೆ ಏಕೆ ಕುಖ್ಯಾತನಾಗುತ್ತಾನೆ? ಉತ್ತರ. ಕ್ಷತ್ರಿಯನಿಗೆ ಧಾರ್ಮಿಕ ತತ್ವಗಳ ಮೇಲೆ ಹೋರಾಡುವುದು ಅರ್ಜುನನ ಕರ್ತವ್ಯವಾಗಿತ್ತು. ಹಾಗೆ ಮಾಡದಿದ್ದಲ್ಲಿ ಅವನು ಅಪಖ್ಯಾತಿ ಹೊಂದುತ್ತಾನೆ. ಅಲ್ಲದೆ ಮಹಾನ್ ಹೋರಾಟಗಾರರು ಅವನನ್ನು ಹೇಡಿ ಎಂದು ಪರಿಗಣಿಸುತ್ತಿದ್ದರು ಮತ್ತು ಅವನು ಭಯದಿಂದ ಯುದ್ಧಭೂಮಿಯನ್ನು ತೊರೆದನು ಎಂದು ಹೀಯಾಳಿಸುತ್ತಿದ್ದರು. ಪ್ರಶ್ನೆ 16. ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿ ಯಾರು? ಉತ್ತರ. ದೇಹವು ಬಾಲ್ಯದಿಂದ ವೃದ್ಧಾಪ್ಯಕ್ಕೆ ಮತ್ತು ನಂತರ ಮರಣಕ್ಕೆ ಬದಲಾವಣೆಗೊಳ್ಳುವುದರಿಂದ ದಿಗ್ಭ್ರಮೆಗೊಳ್ಳದವನು ಮತ್ತು ಸುಖ ದುಃಖಗಳು ಶಾಶ್ವತವಲ್ಲ ಎಂದು ಅರಿತವನು ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿ. ಪ್ರಶ್ನೆ 17. ನಾವು ಅತೀಂದ್ರಿಯ ಸ್ಥಿತಿಯಲ್ಲಿದ್ದೇವೆ ಎಂದು ನಾವು ಯಾವಾಗ ಹೇಳುತ್ತೇವೆ? ಅಥವಾ ಆತ್ಮ ಸಾಕ್ಷಾತ್ಕಾರಗೊಂಡ ವ್ಯಕ್ತಿಯ ಗುಣಲಕ್ಷಣಗಳು ಯಾವುವು? ಉತ್ತರ. ಕೃಷ್ಣ ಪ್ರಜ್ಞೆಯಲ್ಲಿನ ಚಟುವಟಿಕೆ ಅಥವಾ ವೈಯಕ್ತಿಕ ತೃಪ್ತಿಯ ನಿರೀಕ್ಷೆಯಿಲ್ಲದೆ ಕೃಷ್ಣನ ಪ್ರಯೋಜನಕ್ಕಾಗಿ ಕಾರ್ಯನಿರ್ವಹಿಸುವುದು ಕೆಲಸದ ಅತ್ಯುನ್ನತ ಅತೀಂದ್ರಿಯ ಗುಣವಾಗಿದೆ. ಪ್ರಶ್ನೆ 18. ಕೃಷ್ಣನ ಪ್ರಕಾರ ಭಗವಂತನ ತೃಪ್ತಿಗಾಗಿ ಕೆಲಸ ಮಾಡುವುದರಿಂದ ಏನು ಪ್ರಯೋಜನ? ಉತ್ತರ. ಭಗವಂತನ ತೃಪ್ತಿಗಾಗಿ ಕೆಲಸ ಮಾಡುವ ಮೂಲಕ ಭೌತಿಕ ಪ್ರಕೃತಿಯ ತ್ರಿಗುಣಗಳ ಬಂಧನದಿಂದ ಮುಕ್ತನಾಗಬಹುದು ಮತ್ತು ಅಂತಿಮ ಶಾಂತಿ ಮತ್ತು ಸಂತೋಷವನ್ನು ಪಡೆಯಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ಶ್ರೀಕೃಷ್ಣನು ಹೇಳುತ್ತಾನೆ, ಈ ಪರಿಶ್ರಮದಲ್ಲಿ ನಷ್ಟವಾಗಲಿ ಕುಗ್ಗುವುದಾಗಲಿ ಇಲ್ಲ. ಈ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತಿಯು ಮನುಷ್ಯನನ್ನು ಮಹಾಭಯದಿಂದ ಕಾಪಾಡುತ್ತದೆ. ಪ್ರಶ್ನೆ 19. ಯಾರು ಭಕ್ತಿ ಸೇವೆಗಳ ದೃಢ ನಿರ್ಧಾರವನ್ನು ಹೊಂದಲು ಸಾಧ್ಯವಿಲ್ಲ? ಉತ್ತರ. ಭೋಗ ಮತ್ತು ಪ್ರಾಪಂಚಿಕ ಸಂಪತ್ತಿಗೆ ಅತಿಯಾಗಿ ಅಂಟಿಕೊಂಡವರಲ್ಲಿ ಮತ್ತು ಇಂತಹ ವಿಷಯಗಳಿಂದ ಚಿತ್ತಭ್ರಮಣೆಯಾದವರಲ್ಲಿ ಭಗವಂತನ ಭಕ್ತಿ ಸೇವೆಗಾಗಿ ದೃಢ ಸಂಕಲ್ಪವೂ ಇರುವುದಿಲ್ಲ. ಪ್ರಶ್ನೆ 20. ವೈದಿಕ ಜ್ಞಾನದ ಅತ್ಯುನ್ನತ ಸಂಪೂರ್ಣತೆಯ ಹಂತ ಯಾವುದು? ಉತ್ತರ. ವೇದಗಳಲ್ಲಿ ಉಲ್ಲೇಖಿಸಲಾದ ಆಚರಣೆಗಳು ಮತ್ತು ತ್ಯಾಗಗಳು ಆತ್ಮ ಸಾಕ್ಷಾತ್ಕಾರದ ಕ್ರಮೇಣ ಬೆಳವಣಿಗೆಯನ್ನು ಉತ್ತೇಜಿಸುವ ಉದ್ದೇಶವನ್ನು ಹೊಂದಿವೆ. ಆದ್ದರಿಂದ ವೈದಿಕ ಜ್ಞಾನದ ಅತ್ಯುನ್ನತ ಪರಿಪೂರ್ಣ ಹಂತವೆಂದರೆ ಎಲ್ಲದಕ್ಕೂ ಮೂಲ ಕಾರಣನಾದ ಶ್ರೀಕೃಷ್ಣನನ್ನು ತಿಳಿದುಕೊಳ್ಳುವುದು. ಪ್ರಶ್ನೆ 21. ಭಗವಂತನ ಸಂಪೂರ್ಣ ಕರುಣೆಯನ್ನು ಯಾರು ಪಡೆಯಬಹುದು?
ಉತ್ತರ. ಒಬ್ಬ ವ್ಯಕ್ತಿಯು ಎಲ್ಲ ರಾಗದ್ವೇಷಗಳಿಂದ ಬಿಡುಗಡೆಯಾಗಿ ಸ್ವಾತಂತ್ರ್ಯವನ್ನು ಕ್ರಮಗೊಳಿಸುವ ತತ್ವಗಳ ಮೂಲಕ ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಬಲ್ಲವನು ಭಗವಂತನ ಪೂರ್ಣ ದಯೆಯನ್ನು ಪಡೆಯಬಲ್ಲ. ಪ್ರಶ್ನೆ 22. ಯೋಗ ಎಂದರೇನು? ಉತ್ತರ. ಜಯ ಅಪಜಯಗಳಲ್ಲಿ ಯಾವುದೇ ಮೋಹವನ್ನು ಇಟ್ಟುಕೊಳ್ಳದೆ ಸಮಾನವಾಗಿ ನಮ್ಮ ಕರ್ತವ್ಯಗಳನ್ನು ಮಾಡುವುದಕ್ಕೆ ಯೋಗ ಎಂದು ಕರೆಯುತ್ತಾರೆ. ಯೋಗವು ಕೆಲಸದ ಕಲೆ. ಇದನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವುದರಿಂದ ಪಡೆಯಬಹುದು. ಪ್ರಶ್ನೆ 23. ಯುದ್ಧ ಮಾಡಬೇಕೋ ಬೇಡವೋ ಎಂಬ ಗೊಂದಲಕ್ಕೆ ಅರ್ಜುನನು ಹೇಗೆ ಪರಿಹಾರ ಕಂಡುಕೊಳ್ಳುತ್ತಾನೆ? ಉತ್ತರ. ಅರ್ಜುನನು ಭಗವಾನ್ ಕೃಷ್ಣನ ಕಡೆಗೆ ತಿರುಗುತ್ತಾನೆ ಮತ್ತು ಬಿಕ್ಕಟ್ಟಿನ ಸಮಯದಲ್ಲಿ ಕೃಷ್ಣನಿಗೆ ಶರಣಾಗತನಾಗುತ್ತಾನೆ. ಭಗವಂತನು ಅವನಿಗೆ ಸಂಪೂರ್ಣ ಸತ್ಯದ ಜ್ಞಾನವನ್ನು ನೀಡುತ್ತಾನೆ ಮತ್ತು ಅವನಿಗೆ ವಿಷಯಗಳನ್ನು ಇದ್ದಂತೆ ತೋರಿಸುತ್ತಾನೆ. ಆದ್ದರಿಂದ ಅರ್ಜುನನು ತನ್ನ ಗೊಂದಲಕ್ಕೆ ಪರಿಹಾರವನ್ನು ಕಂಡುಕೊಳ್ಳುತ್ತಾನೆ ಮತ್ತು ಸ್ಪಷ್ಟತೆಯನ್ನು ಪಡೆಯುತ್ತಾನೆ. ಹರೇ ಕೃಷ್ಣ.